ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದತ್ತ ಗಗನಯಾನಿಗಳು ಹೊರಟಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಭಾರತ ಹೊಸ ಇತಿಹಾಸವನ್ನ ಅಂತರಿಕ್ಷದಲ್ಲಿ ನಿರ್ಮಾಣ ಮಾಡಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶವನ್ನ ಭಾರತದ ಶುಭಾಂಶು ಶುಕ್ಲಾ ಅವರು ರೀಚ್ ಆಗಿದ್ದಾರೆ. ಆಕ್ಸಿಯಂ 4 ಡಾಕಿಂಗ್ ಪ್ರಕ್ರಿಯೆ ಫುಲ್ ಸಕ್ಸಸ್ ಆಗಿದೆ. ಐಎಸ್ಎಸ್ ಜೊತೆಗೆ ಆಕ್ಸಿಯಂ 4 ಜೋಡಣೆ ಕಾರ್ಯ ಕೂಡ ಶುರುವಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ 4 ಗಗನಯಾತ್ರಿಗಳು ಈ ಮೂಲಕ ತಲುಪ್ತಾ ಇದ್ದಾರೆ. ಈಗ ಶಿಫ್ಟಿಂಗ್ ಪ್ರಾಸೆಸ್ ನಡಿಬೇಕು. ಅದು ಹೇಗೆ ನಡೆಯುತ್ತೆ ಅನ್ನೋದನ್ನ ಕೂಡ ನಾವು ನಮ್ಮ ವಿಜ್ಞಾನಿ ಸುಂದರ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹೆಂಗಿರುತ್ತೆ ಆ ಪ್ರಾಸೆಸ್ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಇನ್ನೂ ಹೊಸದಾಗಿ ಬಂದಿರುವಂತಹ ವ್ಯೂವರ್ಸ್ಗೆ ಡಾಕಿಂಗ್ ಪ್ರಕ್ರಿಯೆ ಅಂತ ಹೇಳಿದ್ರೆ ಒಂದು ಸ್ವಿಚ್ ಬೋರ್ಡ್ ಇರುತ್ತೆ. ಅದಕ್ಕೆ ಪ್ಲಗ್ ನಾವು ಹಾಕ್ದಷ್ಟೇ ಸಲೀಸಾಗಿ ಈ ಪ್ರಕ್ರಿಯೆಯನ್ನು ನಡೆಸೋದನ್ನು ಡಾಕಿಂಗ್ ಅಂತ ಅಂತಾರೆ. ರೈಟ್. ಈ ವಿಚಾರದ ಬಗ್ಗೆ ನಮ್ಗೆ ಸುಮಾರು ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ವಿಜ್ಞಾನಿ ಆಗಿರುವಂತಹ ಸುಂದರ್ ಸರ್. ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಂದರ್ ಸರ್, ನೀವು ಹೇಳ್ತಾ ಇದ್ರಿ ಒಂದು ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣಕ್ಕೆ ಭಾರತಕ್ಕೆ ಈ ಡೇಟಾಗಳೆಲ್ಲ ತುಂಬಾ ಇಂಪಾರ್ಟೆಂಟು ಅಂತ. ಇನ್ನೊಂದು ನಾವೆಲ್ಲ ಮಹತ್ವಾಕಾಂಕ್ಷೆ ಕನಸಿಟ್ಕೊಂಡಿರೋದು ಚಂದ್ರನ ಮೇಲೆ ಹೇಗೆ ನೀಲ್ ಆರ್ಮ್ಸ್ಟ್ರಾಂಗ್ ಹೋದ್ರು ಹಾಗೆ ನಮ್ಮ ಭಾರತೀಯ ವಿಜ್ಞಾನಿಗಳು ಕೂಡ ಹೋಗಬೇಕು ಅಂತ. ಸೊ ಆ ಕನಸಿಗೆ ಇದು ಹೇಗೆ ಪೂರಕ ಆಗುತ್ತೆ ಅಂತ. ಬಾಹ್ಯಾಕಾಶ ಕೇಂದ್ರ ಅನ್ನೋದು 2 ಉದ್ದೇಶಗಳನ್ನ ನಮಗೆ ಪೂರೈಸುತ್ತೆ. ಮೊದಲನೇದಾಗಿ ಸಾಕಷ್ಟು ಬಾಹ್ಯಾಕಾಶದ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಒಂದು ಸಹಾಯ ಆದರೆ, ಇನ್ನೊಂದು ರೀತಿ ಸಹಾಯ ನಮಗೆ ಗಗನಯಾನ ಅಥವಾ ಅಂತರಿಕ್ಷದಲ್ಲಿ ಬೇರೆ ಕಡೆಗೆ ಪ್ರಯಾಣ ಬೆಳೆಸೋದಕ್ಕೆ ಉಪಯೋಗ ಆಗುತ್ತೆ. ಇವತ್ತಿನ ದಿವಸ ನಾವು ಚಂದ್ರನ ಮೇಲೆ ಚಂದ್ರಯಾನ 1, 2, 3 ಕಳಿಸಿದ್ದೀವಿ. ಈಗ 4ನೇ ಚಂದ್ರಯಾನ ತಯಾರಿನಲ್ಲಿದೆ. ಇದೆಲ್ಲನೂ ಸ್ಯಾಟಲೈಟ್ಗಳಿದೆ ಅಥವಾ ಇನ್ಸ್ಟ್ರೂಮೆಂಟ್ಗಳಾಗಿರುತ್ತೆ. ಯಾವುದು ಹೋಗಿ ಅಲ್ಲಿ ಅಧ್ಯಯನ ಮಾಡಿ ನಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ ಅಥವಾ ಮಾಹಿತಿ ಕೊಡುತ್ತೆ. ಆದರೆ ಮುಂದೆ ನಾವು ಒಂದು ದಿವಸ ಭಾರತೀಯರನ್ನು ಅಥವಾ ವ್ಯಕ್ತಿಗಳನ್ನು ನಾವು ಚಂದ್ರನ ಮೇಲೆ ಕಳಿಸೋದಾಯಿತು ಅಂದರೆ ಅದಕ್ಕೆ ಸೂಕ್ತವಾದಂಥ ಒಂದು ಇನ್ಸ್ಟ್ರೂಮೆಂಟ್ನ ಬಿಲ್ಡ್ ಮಾಡಬೇಕಾಗತ್ತೆ ಅಥವಾ ಸ್ಪೇಸ್ ಕ್ರಾಫ್ಟ್ನ ರೆಡಿ ಮಾಡಬೇಕಾಗತ್ತೆ. ಮತ್ತು ಡೈರೆಕ್ಟಾಗಿ ನಾವು ಭೂಮಿಯಿಂದ ಚಂದ್ರನಿಗೆ ಕಳಿಸ್ಲಿಕ್ಕೆ ಸಾಧ್ಯವಿದೆಯಾ ಅಥವಾ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳಿಸಿ ಅಲ್ಲಿಂದ ಮತ್ತೆ ಕಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈ ರೀತಿಯಾದಂಥ ಒಂದಷ್ಟು ಪ್ರಯೋಗಗಳನ್ನ ನಾವು ಆಲೋಚನೆ ಮಾಡಿ ಇಟ್ಕೊಂಡು ಪ್ರಿಪ್ರೇಷನ್ಗಳನ್ನ ರೆಡಿ ಮಾಡ್ತಾ ಇರ್ತಾರೆ ವಿಜ್ಞಾನಿಗಳು. ಹಾಗಾಗಿ ಈ ಎಲ್ಲ 2 ಉದ್ದೇಶಗಳಿಗಾಗಿ ಈ ಬಾಹ್ಯಾಕಾಶ ಕೇಂದ್ರ ಅನ್ನೋದೇ ಮುಖ್ಯ ಆಗತ್ತೆ. ಇವತ್ತು ನಾವು ಬರೀ ಚಂದ್ರನವರೆಗೂ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದಿನ ದಿವಸ ಗೊತ್ತಿಲ್ಲ, ಮಂಗಳನಿಗೆ ಹೋಗ್ಬೋದು ಅಥವಾ ಬೇರೆ ಗ್ರಹಗಳಿಗೆ ಹೋಗ್ಬೋದು. ಈ ಒಂದು ಯಾನವೂ ಶುರುವಾಗೋ ಸಾಧ್ಯತೆ ಇರೋದ್ರಿಂದ ಈ ಬಾಹ್ಯಾಕಾಶ ಕೇಂದ್ರ ಅದಕ್ಕೂ ಸಹ ಅನುಕೂಲವಾಗುತ್ತೆ. ಎಷ್ಟೇ ದೂರದೃಷ್ಟಿ ಆಗಿದ್ರೂ ಸಹ ನಮ್ಮ ಭೂಮಿ ಮತ್ತು ಬಾಹ್ಯಾಕಾಶ ಇವೆರಡರ ಅಧ್ಯಯನಕ್ಕೆ ಬಾಹ್ಯಾಕಾಶ ಕೇಂದ್ರ ತುಂಬಾನೇ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಅದರಲ್ಲೂ ಭಾರತೀಯದ್ದೇ ಒಂದು ಇರೋದ್ರಿಂದ ನಮಗೆ ಯಾವಾಗ ಬೇಕೋ ಆವಾಗ ವ್ಯಕ್ತಿಗಳನ್ನ ಕಳಿಸೋದು, ಎಕ್ಸ್ಪೆರಿಮೆಂಟ್ಗಳನ್ನ ಕಳಿಸೋದು, ಇದನ್ನ ಒಂಚೂರು ಸುಲಲಿತವಾಗಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಾನು ಒಂದ್ ಕಡೆಗೆ ಓದ್ತಾ ಇದ್ದೆ, ಈ ಸೂಟ್ ರೈಡ್ ಅನ್ನುವಂತಹ ಒಂದು ಸಂಶೋಧನೆಯನ್ನ ಕೂಡ ವಿಜ್ಞಾನಿಗಳು ಮಾಡ್ತಾರೆ ಇಲ್ಲಿ ಅಂತ ಕೇಳ್ಪಡ್ತಾ ಇದೆ. ಅಂದ್ರೆ ಡಯಾಬಿಟಿಕ್ ಇರೋರು ಕೂಡ ಈ ಗಗನಯಾನಿಗಳಂತಹ ಆಗಬಹುದು, ಈ ಥರ ಸ್ಪೇಸ್ ಎಕ್ಸ್ಪೆಡಿಷನ್ ಪ್ರೋಗ್ರಾಮ್ನಲ್ಲಿ ಹೋಗಬಹುದು ಅಂತ. ಅದು ಹೇಗೆ ಸಾಧ್ಯ ಇದೆ ಅಂತ, ಬಿಕಾಸ್ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇಂಥ ಎಕ್ಸ್ಪೆರಿಮೆಂಟನ್ನು ಮಾಡೋದಕ್ಕೆ ಏನೆಲ್ಲ ಸವಾಲುಗಳಿರುತ್ತೆ ಅಂತ. ಇವಾಗ ಸದ್ಯಕ್ಕೆ ನಾವು ವಿಶ್ವದಾದ್ಯಂತ ಯಾರು ಆಸ್ಟ್ರೋನಾಟ್ಗಳ ಗಗನಯಾನಿಗಳನ್ನ ತೆಗೆದುಕೊಂಡ್ರೆ ಬಹುತೇಕವಾಗಿ ಒಂದಿಷ್ಟು ನಿಯಮಿತ ಪ್ರೊಸೆಸ್ ಇದೆ ಅವ್ರನ್ನ ಆಯ್ಕೆ ಮಾಡೋದಕ್ಕೆ. ಅಂದರೆ ಅವರು ದೈಹಿಕವಾಗಿ ಪ್ರಬಲವಾಗಿರಬೇಕು, ಮಾನಸಿಕವಾಗಿ ಸುಸ್ಥಿರವಾಗಿರಬೇಕು, ಒಂದಷ್ಟು ತರಬೇತಿ ಪಡೆದಿರಬೇಕು, ಏರ್ಫೋರ್ಸ್ನಲ್ಲಿ ಅಥವಾ ಪೈಲಟ್ ಟ್ರೈನಿಂಗ್ ಆಗಿರಬೇಕು. ಈ ರೀತಿ ಒಂದಷ್ಟು ನಿಯಮಗಳನ್ನ ಹಾಕ್ಕೊಂಡಿದ್ದೀವಿ. ಆದರೆ ಬರೋ ದಿನಗಳಲ್ಲಿ ಈಗಾಗಲೇ ಒಂದು ಕಡೆ ಅದು ಸ್ಟಾರ್ಟ್ ಆಗಿದೆ, ಸ್ಪೇಸ್ ಟ್ರಾವೆಲ್ ಅಂತ ಕರೀತಾರೆ. ಸಾಮಾನ್ಯ ಜನರನ್ನ ಬಾಹ್ಯಾಕಾಶಕ್ಕೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಗಗನಯಾನವನ್ನೇ ಮಾಡಬೇಕು ಅಂತ ಆದಾಗ ಅಥವಾ ಬೇರೆ ಕಡೆ ಅಂದರೆ ಚಂದ್ರನಿಗಾಗಿರ್ಬೋದು ಅಥವಾ ಬೇರೆ ಗ್ರಹಗಳಿಗಾಗಿರ್ಬೋದು, ಉಪಗ್ರಹಗಳಿಗಾಗಿರ್ಬೋದು, ಇಂಥ ಕಡೆ ಕರ್ಕೊಂಡು ಹೋಗಬೇಕು ಅಂದಾಗ ಆ ವ್ಯಕ್ತಿಯ ದೈಹಿಕ ಪರಿಸ್ಥಿತಿ ಆದಷ್ಟೂ ವ್ಯತ್ಯಾಸ ಆಗಬಾರ್ದು ಅಥವಾ ಅದನ್ನು ಎಫೆಕ್ಟ್ ಆಗಬಾರ್ದು, ಅದೊಂದು ಪ್ಯಾರಾಮೀಟರ್ ಆಗಬಾರ್ದು ಅವ್ರು ಹೋಗೋಕ್ಕಾಗದೇ ಇರೋದಕ್ಕೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹಲವಾರು ಅಧ್ಯಯನಗಳನ್ನ ಈ ಟೀಮ್ನವರು ಸಹ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಮಾಡಿದ್ದಾರೆ. ಈ ಟೀಮ್ ಅವರು ಸಹ ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಗಮನ ಇಟ್ಟು ಮಾಡ್ತಾ ಇದ್ದಾರೆ. ಅಂದರೆ ಶುಗರ್ ಲೆವೆಲ್ಸ್ನ ಹೇಗೆ ವ್ಯತ್ಯಾಸ ಆಗುತ್ತೆ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋದಾಗ, ಯಾವ ರೀತಿ ಬದಲಾವಣೆಗಳಾಗತ್ತೆ, ಅದಕ್ಕೇನು ಅವರು ಮುಂಚಿತವಾಗಿ ಪ್ರಿಪ್ರೇಷನ್ಗಳು ಮಾಡ್ಕೋಬೇಕಾಗಿರುತ್ತೆ. ಈ ಎಲ್ಲನೂ ಅಧ್ಯಯನವನ್ನು ಈ ಟೀಮ್ ಸಹ ಮಾಡ್ತಾ ಇದೆ ಈ ಕಡೆ.
ಓಕೆ, ಅದ್ರ ಜೊತೆಗೆ ನಾನು ಕೇಳ್ಪಡ್ತಾ ಇದ್ದು ನಮ್ಮ ಗಗನಯಾನಿಗಳ ಆಹಾರ ವಿಧಾನವನ್ನೇ ಬದಲಾಯಿಸುವಂತಹ ತಾಕತ್ತು ಕೆಲ ಎಕ್ಸ್ಪೆರಿಮೆಂಟ್ಗಳಲ್ಲಿ ಅಡಗಿದೆ ಅಂತ. ಸ್ಪೆಷಲಿ ಈ ಮೈಕ್ರೋ ಆಲ್ಗೆಗೆ ಸಂಬಂಧಪಟ್ಟಂತೆ, ಸೂಕ್ಷ್ಮ ಪಾಚಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಫುಡ್ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ ಅಂತ. ಅದೇನು ಅಂತ ವಿವರಿಸ್ಬೋದಾ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಹಾಗೆ? ಈಗ ನಾವು ಸಣ್ಣ ಉದಾಹರಣೆ ಕೊಡೋದಾಯ್ತು ಅಂದರೆ, ನೀವು ಸಾಮಾನ್ಯವಾಗಿ ಮನೆಯಲ್ಲಾಗಲಿ ಅಥವಾ ಹೋಟೆಲ್ನಲ್ಲಾಗಲಿ ತಿನ್ನೋ ಬಿಸಿಬೇಳೆಭಾತ್ ಬೇರೆ ಇರುತ್ತೆ. ಅದೇ ಬಿಸಿಬೇಳೆಭಾತ್ ಪ್ಯಾಕ್ಡ್ ಫುಡ್ ಅಂತ ಬರುತ್ತೆ, ರೆಡಿ ಟು ಈಟ್, ಬಿಸಿನೀರಲ್ಲಿ ಹಾಕಿ ಬೇಯಿಸ್ಕೊಂಡು ತಿನ್ನೋವಂಥದ್ದು, ಅದೇ ಬೇರೆ ಥರ ಇರುತ್ತೆ. ಎರಡೂ ಬಿಸಿಬೇಳೆಭಾತ್ ಆದರೂ ಸಹ ಎರಡರ ಪ್ರಿಪ್ರೇಷನ್ ಮೆಥಡ್ ಏನಿದೆ ಅದು ಬೇರೆ ಇರುತ್ತೆ ಮತ್ತು ಪ್ಯಾಕೇಜಿಂಗ್ ಬೇರೆ ಥರ ಮಾಡಿರ್ತಾರೆ. ಅದ್ರ ಉದ್ದೇಶ ಏನು ಅಂತ ಅಂದರೆ, ನೀವು ಮನೆಯಲ್ಲಿ ಮಾಡೋ ಅಂಥದ್ದು ಅಥವಾ ಹೋಟ್ಲಿಂದ ತಂದು ಮನೇಲಿ ತಿನ್ನೋ ಅಂಥದ್ದು ಸುಲಭವಾಗಿ ಇಮಿಡಿಯೇಟಾಗಿ ತಿನ್ನೋಕ್ಕಾಗಬೇಕು. ಈ ಪ್ಯಾಕ್ಡ್ ಫುಡ್ ಏನಿದೆ ಒಂದಷ್ಟು ಕಾಲ ಅದು ಹಾಗೆ ಇರಬೇಕು, ನಿಮಗೆ ಹಾಳಾಗದೆ ಕೆಡದೆ ಮತ್ತು ಅದನ್ನು ಮರುಬಳಕೆ ಮಾಡೋ ಹಂಗಿರಬೇಕು ಅನ್ನೋ ರೀತಿಯಲ್ಲಿ ಪ್ಯಾಕೇಜಿಂಗ್ ಡಿಫ್ರೆಂಟಾಗಿ ಮಾಡಿರ್ತಾರೆ. ಇದು ಒಂದು ಪ್ರಕ್ರಿಯೆ. ಬಾಹ್ಯಾಕಾಶಕ್ಕೆ ಹೋದಾಗ ಇದರ ಸವಾಲು ಇನ್ನಷ್ಟು ಹೆಚ್ಚಾಗುತ್ತೆ. ಯಾಕೆಂದರೆ ಅಲ್ಲಿ ಗುರುತ್ವಾಕರ್ಷಣೆ ಇರೋದಿಲ್ಲ, ನೀರಿನ ಅಂಶಗಳು ಬೇರೆ ರೀತಿ ವರ್ತಿಸ್ತವೆ. ಹೀಗೆ ಬೇರೆ ಬೇರೆ ಕಷ್ಟಗಳು ಬರೋದ್ರಿಂದ ಬಾಹ್ಯಾಕಾಶಕ್ಕೆ ಹೋದಾಗ ಈ ಒಂದು ಅದೇ ಬಿಸಿಬೇಳೆಭಾತ್ನ ತಯಾರು ಮಾಡೋ ರೀತಿ, ಪ್ಯಾಕ್ ಮಾಡೋ ರೀತಿ ಮತ್ತು ಅದನ್ನು ಕೊಂಡೊಯ್ಯೋ ರೀತಿ ಮೂರು ಬೇರೆ ಇರ್ತವೆ. ಅಲ್ಲಿ ಹೋಗಿ ತಿರುಗಿ ಅದನ್ನು ತೆಗೆದು ತಿನ್ನೋ ಪ್ರಕ್ರಿಯೆನೂ ಬೇರೆ ಇರುತ್ತೆ. ಆ ರುಚಿ ಬಿಸಿಬೇಳೆಭಾತ್ ಥರ ಇರುತ್ತೆ ಹೊರತು ನಿಮಗೆ ಮನೆಯಲ್ಲಿ ಮಾಡಿದ ಹಾಗೋ ಅಥವಾ ರಸ್ತೆ ಕೊನೆ ಹೋಟ್ಲ್ನಲ್ಲಿ ಸಿಗೋ ಹಾಗೋ ಇರೋದಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಈಗೇನಾಗ್ತಿದೆ, ರಿಸ್ಟ್ರಿಕ್ಟೆಡ್ ಫುಡ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈ ಕಷ್ಟಗಳಿಂದಾಗಿ, ಈ ಒಂದು ಸವಾಲುಗಳಿಂದಾಗಿ ಕೆಲವೊಂದು ರಿಸ್ಟ್ರಿಕ್ಟೆಡ್ ಫುಡ್ ಐಟಮ್ಸ್ಗಳನ್ನ ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾಳೆ ದಿವಸ ನಾವು ಪ್ರಯಾಣ ಅಂತ ಒಂದು ಮಾಡಬೇಕಾಯ್ತು ಅಂತ ಅಂದರೆ ಮತ್ತೆ ಈ ರೀತಿಯಾಗಿ ರಿಸ್ಟ್ರಿಕ್ಟೆಡ್ ಫುಡ್ ಬಹುಶಃ ಎಲ್ಲರಿಗೂ ಆಗದೇ ಇರ್ಬೋದು, ಎಲ್ಲರಿಗೂ ಒಗ್ಗದೇ ಇರ್ಬೋದು. ಕೆಲವರಿಗೆ ಕೆಲವು ತರಕಾರಿ ತಿಂದ್ರೆ ಆಗೋದಿಲ್ಲ, ಕೆಲವರು ವಸ್ತುಗಳು ಇವಾಗ ಬೇಳೆ ತಿಂದ್ರೆ ಆಗೋದಿಲ್ಲ, ಈ ರೀತಿ ಸಮಸ್ಯೆಗಳಿರ್ತವೆ. ಅಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ಗಗನಯಾನಕ್ಕೆ ಕಳಿಸುವಾಗ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಆಹಾರವನ್ನು ನಾವು ಕಳಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಫುಡ್ ಅಥವಾ ನ್ಯೂಟ್ರಿಷನ್ ಬೇಸ್ಡ್ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ಈಗ ಒನ್ಸ್ ಇವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು ತಲುಪಿ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಶುರುವಾದ ಮೇಲೆ ಇವರಿಗೂ ಮತ್ತು ಇಲ್ಲಿರುವಂತಹ ನಾಸಾದ ಕೇಂದ್ರ ಇರ್ಬೋದು, ಫಾರ್ ಎಕ್ಸಾಂಪಲ್, ಅಥವಾ ಸ್ಪೇಸ್ ಎಕ್ಸ್ ಇರ್ಬೋದು, ಅವ್ರ ಜೊತೆಗೂ ಕೋಆರ್ಡಿನೇಷನ್ ಹೆಂಗಿರುತ್ತೆ ಅಂತ? ಕೋಆರ್ಡಿನೇಷನ್ ಪ್ರತಿ ಕ್ಷಣ ಇರುತ್ತೆ. ಈಗಲೂ ಸಹ ಪ್ರತಿಯೊಂದು ಅಲ್ಲಿ ಏನು ಚಲನವಲನಗಳೇನಿದೆ ಈ ಗಗನಯಾನಿಗಳದು, ಅದೆಲ್ಲವೂ ಸಹ ಪ್ರತಿ ಕ್ಷಣ ಮಾನಿಟರ್ ಮಾಡ್ತಾ ಇರ್ತಾರೆ. ಈ ಸ್ಪೇಸ್ ಎಕ್ಸ್ ಟೀಮ್ ಏನಿದೆ ಅಂದರೆ, ಈ ಲಾಂಚ್ ಟೀಮ್ ಏನಿರುತ್ತೆ, ಮಿಷನ್ ಟೀಮು, ಪ್ರತಿ ಕ್ಷಣ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಮತ್ತು ಪ್ರಮುಖ ಘಟ್ಟಗಳಿರ್ತವೆ. ನೀವು ಹೇಳಿದಾಗೆ ಡಾಕಿಂಗ್ ಹತ್ರ ಆಗ್ತಿದೆ, ಅಥವಾ ಇಂಥ ಸೈಮಕ್ಕೆ ಡಾಕಿಂಗ್ ಆಗುತ್ತೆ, ಈ ಪ್ಯಾರಾಮೀಟರ್ಸ್ನಲ್ಲಿ ಡಾಕಿಂಗ್ ಆಗುತ್ತೆ, ಅಥವಾ ಈಗ ಡಾಕಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ, ಮುಂದೆ ಏನು ಮಾಡ್ತಾರೆ, ಯಾವತ್ತು ವಾಪಸ್ ಬರುವಂಥದ್ದು, ಪ್ರತಿ ದಿವಸ ಏನೇನು ಕೆಲಸಗಳು ಮಾಡ್ತಾರೆ, ಅವ್ರ ಶೆಡ್ಯೂಲ್ ಹೇಗಿರುತ್ತೆ, ಪ್ರಮುಖ ಘಟ್ಟಗಳು ಎಲ್ಲರ ಜೊತೆನೂ ಶೇರ್ ಆಗುತ್ತೆ. ಅಂದರೆ ಇವಾಗ ಬರೀ ಭಾರತ ಅಲ್ಲ, 4 ಬೇರೆ ದೇಶಗಳಿಂದ ಯಾರ್ಯಾರು ಗಗನಯಾನಿಗಳು ಹೋಗಿದ್ದಾರೆ ಅವರೆಲ್ಲರ ಜೊತೆ ಇವೆಲ್ಲ ಶೇರ್ ಆಗ್ತಾ ಇರುತ್ತೆ. ಬಟ್ ಈ ವಿಚಾರಕ್ಕೆ ಬಂದಾಗ ಯಾವುದು ನಮ್ಮ ದೈನಂದಿಕ ಅಥವಾ ಮಿನಿಟ್ ಟು ಮಿನಿಟ್ ಅಥವಾ ಸೆಕೆಂಡ್ ಟು ಸೆಕೆಂಡ್ ಡೇಟಾ ಏನಿದೆ ಅದು ಮಾತ್ರ ಮಿಷನ್ ಟೀಮ್ ಜೊತೆಗಿರುತ್ತೆ. ಅವ್ರು ಯಾಕೆ ಅದನ್ನು ಮಾನಿಟರ್ ಮಾಡ್ತಾರೆ ಅಂದರೆ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಕಂಟಿಜೆನ್ಸಿ ಏನು ಬದಲಾವಣೆಗಳು ಮಾಡ್ಬೋದು ಇಮಿಡಿಯೇಟ್ ಆಗಿ ಅವ್ರನ್ನ ಸುರಕ್ಷಿತವಾಗಿರೋದಕ್ಕೆ. ಅದಕ್ಕಾಗಿ ಇವ್ರು ಮಿನಿಟ್ ಟು ಮಿನಿಟ್ ಇನ್ಕ್ಲೂಡಿಂಗ್ ಅವ್ರು ಎಷ್ಟು ಅವ್ರ ಹಾರ್ಟ್ ರೇಟ್ ಎಷ್ಟಿದೆ, ಅಥವಾ ಆಕ್ಸಿಜನ್ ಲೆವೆಲ್ಸ್ ಹೆಂಗಿದೆ, ಅವ್ರ ಮನಸ್ಥಿತಿ ಹೆಂಗಿದೆ, ಮತ್ತು ಆ ಗಗನಯಾನದ ಒಂದು ಪ್ಯಾರಾಮೀಟರ್ಗಳು ಹೇಗಿದೆ, ಅದರ ಆಚೆ ಕಡೆ ಟೆಂಪ್ರೇಚರ್, ಒಳಗಡೆ ಟೆಂಪ್ರೇಚರ್, ಪ್ರೆಷರ್, ಇವೆಲ್ಲವೂ ಸಹ ಪ್ರತಿ ಕ್ಷಣ ಅದನ್ನು ಗಮನಿಸ್ತಾ ಇರ್ತಾರೆ. ಮತ್ತು ಆನ್ಬೋರ್ಡ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಆ ಆನ್ಬೋರ್ಡ್ ಕಂಪ್ಯೂಟರ್ಗಳು ಸದಾ ಕಮ್ಯುನಿಕೇಟ್ ಮಾಡ್ತಾನೇ ಇರುತ್ತೆ. ಗ್ರೌಂಡ್ ಈ ಭೂಮಿ ಮೇಲೆ ಯಾರು ಇರ್ತಾರೆ ಮಿಷನ್ ಸೆಂಟರ್ನಲ್ಲಿ, ಅಲ್ಲಿ ಕಂಪ್ಯೂಟರ್ಗಳ ಜೊತೆ ಕಾನ್ಸ್ಟೆಂಟ್ ಆಗಿ ಒಂದು ಕಮ್ಯುನಿಕೇಷನ್ ಚಾನಲ್ ಇದ್ದೇ ಇರುತ್ತೆ. ಅದಿಲ್ಲ ಅಂದರೆ ಅಲ್ಲಿ ಏನು ನಡೆಯುತ್ತೆ ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇರೋದಿಲ್ಲ. ಕರೆಕ್ಟ್. ನೀವು ಹೇಳ್ತಾ ಇದ್ರಿ ಇನ್ಮೇಲೆ ಅವರು ರಿಗರಸ್ ಆಗಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೆ ಅಂತ, ಒಂದು 60ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ ಅಂತ.